ಕರ್ನಾಟಕ ರೈತ ಸೇನಾ ವತಿಯಿಂದ ನಡೀತಕ್ಕಂಥ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ಇವತ್ತು ಕಳೆದ 17 ದಿವಸಗಳಿಂದ ಹಗಲು ರಾತ್ರಿ ಇವತ್ತು ಧರಣಿ ಮಾಡ್ತಕ್ಕಂಥ ರೈತ ಬಹಳ ಕಷ್ಟಪಟ್ಟು ಬೆಳೆದು ಇವತ್ತು ಬಿತ್ತಿ ಬೆಳೆ ಬಂದ ಮೇಲೆ ಕೂಡ ಸರ್ಕಾರದ ನಿಯಮಾನುಸಾರವಾಗಿ ಇವತ್ತು ಬೆಂಬಲ ಬೆಲೆಯಲ್ಲಿ MSP ಆಧಾರದ ಮೇಲೆ ಬಾರ್ಕೋಡ್ ಅನ್ನ ಹಾಕಿ ಇವತ್ತು ಖರೀದಿ ಮಾಡಿರ್ತಕ್ಕಂಥ ಇವತ್ತೇನು ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ದುಡ್ಡು ಕೊಡದೇ ಇರತಕ್ಕಂಥ ಸರ್ಕಾರಕ್ಕೆ ಇವತ್ತು ಧಿಕ್ಕಾರ ಅನ್ನುವಂತ ಮಾತನ್ನ ನಾವು ಹೇಳಬೇಕಾಗುತ್ತೆ. ಯಾಕಪ್ಪ ಅಂದ್ರೆ 17 ದಿವಸಗಳಿಂದ ಕೂಡ ಸುಮಾರು 95 ರೈತರು ಸುಮಾರು 991 ಕ್ವಿಂಟಲ್ ಇವತ್ತು ಹೆಸರನ್ನ ಕೊಟ್ಟಿದ್ದಾರೆ. ಇವತ್ತು 87 ಲಕ್ಷ ರೂಪಾಯಿ ಇದ್ರ ದುಡ್ಡು ಆಗುತ್ತೆ. ಇವತ್ತೇನು ಸಾವಿರಾರು ಕೋಟಿ ರೂಪಾಯಿ ದುಡ್ಡಲ್ಲ. ಇವತ್ತು ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಬೀದಿಗೆ ಬಂದು ಇವತ್ತು ಮಕ್ಕಳ ಪರಿಸ್ಥಿತಿ ಇವತ್ತು ಸರ್ಕಾರಕ್ಕೆ ಬಂದಿರತಕ್ಕಂಥದ್ದು ಬಹಳ ದುರ್ದೈವದ ಸಂಗತಿ. ಇವತ್ತು ನಾನು ಒಬ್ಬ ರೈತನ ಮಗನಾಗಿ ರೈತ ಹೋರಾಟದಿಂದ ಒಬ್ಬ ಶಾಸಕನಾಗಿ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರಾಜ್ಯದಲ್ಲಿ ಈ ರೀತಿ ಸಮಸ್ಯೆಗಳು ಬಂದಾಗ ಇವತ್ತು ಸರ್ಕಾರ ಪರಿಹಾರ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕಾಗತ್ತೆ. ಇವತ್ತಿನ ನೋಡ್ರಿ 87 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಹಗಲಿ ರಾತ್ರಿ ಇವ್ರು ಕುಂಡಿರ್ಬೇಕಾ ಅನ್ನುವಂಥ ಪ್ರಶ್ನೆಯನ್ನ ರಾಜ್ಯದ ಮುಖ್ಯಮಂತ್ರಿಗೆ ನಾನು ಕೇಳಬೇಕಾಗತ್ತೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕಡೆ ಬರಗಾಲದ ಒಂದು ಇದೆ ಅನ್ನುವಂಥದ್ದನ್ನು ಅವರೇ ಹೇಳಿದ್ದಾರೆ. ಬಿತ್ತಬೇಡ್ರಿ, ನೀರನ್ನು ಮಿತವಾಗಿ ಬಳಸ್ರಿ, ಕರೆಂಟನ್ನು ಬಳಕೆ ಮಾಡೋದ್ರಲ್ಲಿ ಕೂಡ ತಾವು ಕಡಿಮೆ ಮಾಡ್ರಿ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಬರಗಾಲ ಅಂತ ಒಂದು ಕಡೆ ಬರೆಯನ್ನು ಹಾಕಿದ್ದಾರೆ. ಇವತ್ತು ಅದೇ ರೀತಿ ಇವತ್ತು ತಾವು ದುಡಿದು ಬೆಳೆದು ಇವತ್ತು ಕಾಳನ್ನ ಕೊಟ್ಟರು ಕೂಡ ಅದಕ್ಕೆ ದುಡ್ಡಿಗಾಗಿ ಇವತ್ತು ರಸ್ತೆಗೆ ಬಂದು ಕೂತಿರ್ತಕ್ಕಂಥದ್ದನ್ನ ಬಹಳ ಒಂದು ನೋವಿನ ಸಂಗತಿ. ಹಿಂದೆ ಈ ತರ ಕೊಟ್ಟಿರುವಂತ ಉದಾಹರಣೆಗಳನ್ನ ಕೊಡ್ತೀನಿ. ನಾನು ತಮ್ಮ ಮಾಧ್ಯಮದವ್ರಿಗೆ ನಾನು ಎಲ್ಲ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ. ನಾನೇನು ಯಾವ್ದಾರ ಮನೆಯಿಂದ ತಂದಿರ್ತಕ್ಕಂಥದ್ದೆಲ್ಲ ಸರ್ಕಾರದ ಮಾಹಿತಿಯನ್ನು ನಾನೆಲ್ಲ ಕೊಡ್ತೇನೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೊಡ್ತೇನೆ. ಹಿಂದಿನ ದಿವಸದಲ್ಲಿ ಅನೇಕ ಸರ್ಕಾರಗಳು ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಸರ್ಕಾರದಲ್ಲಿ ಒಂದು ಆವೃತ್ತಿ ನಿಧಿ ಅನ್ನುವಂಥದ್ದು ಇದೆ. ಅದರಲ್ಲಿ ಮೊದಲು ಪರಿಹಾರ ಕೊಟ್ಟು ಅದಕ್ಕೆ ಏನಾರ ಇನ್ಕ್ವೈರಿ ಇರ್ಬೋದು, ಕಾಳು ಸರಿ ಐತೆ ಇಲ್ಲ ಅನ್ನುವಂಥದ್ದು ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು. ಇದಕ್ಕೆ ಅಧಿಕಾರಿಗಳಿಂದ ರೈತರು ರಸ್ತೆ ಮೇಲೆ ಕೂತಿದ್ದಾರೆ. ಇವತ್ತು ಅದನ್ನು ಇನ್ಕ್ವೈರಿ ಮಾಡಿ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ಇದು ಮೊದಲನೇದು. ಮತ್ತು ರೈತರಿಗೆ ಇವತ್ತು ಒಂದು ಸರ್ಕಾರಕ್ಕೆ ತಾವು ಭರವಸೆ ಕೊಡಬೇಕು, ನಾವು ನಿಮ್ಮ ಪರವಾಗಿದ್ದೇವೆ, ನಿಮ್ಮ ದುಡ್ಡನ್ನು ನಿಮ್ಮ ಖಾತೆಗೆ ಹಾಕ್ತೇವೆ ಅನ್ನುವಂಥ ಒಂದು ಜವಾಬ್ದಾರಿ ಮಾತನ್ನು ಸರ್ಕಾರ ಹೇಳಬೇಕಾಗುತ್ತೆ. ಇವತ್ತು 17 ದಿವಸ ಅವ್ರು ಹಗಲಿ ರಾತ್ರಿ ಕೂತಾರ, ಅವ್ರಿಗೆ ಇವತ್ತು ಯಾವುದೇ ಒಂದು ಭರವಸೆ ಕೂಡ ಸಿಗ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ರೈತನ ಬಗ್ಗೆ ಯಾಕೆ ಅವ್ರು ನಿಷ್ಕಾಳಜಿ ವಹಿಸ್ತಾರೆ ಅನ್ನುವಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇವತ್ತು ರೈತನ ಹೆಸರು ಬಂದ ತಕ್ಷಣ ಇವತ್ತು ರೈತನಿಗೆ ಯಾವುದೇ ಪರಿಹಾರ ಅನ್ನುವಂಥದ್ದು ಇವತ್ತು ಈ ಸರ್ಕಾರ ಕೊಡ್ತಾ ಇಲ್ಲ. ಇವತ್ತು ರೈತನಿಗೆ ಮಳೆ ಬಿದ್ದಾಗ ಕೂಡ ಮನೆ ಬಿದ್ದಾಗ ಕೂಡ ₹1 ಪರಿಹಾರ ಇಲ್ಲ. ಇವತ್ತು ಯಾವುದೇ ಒಂದು ಪರಿಹಾರ ರೂಪದಲ್ಲಿ ₹1 ಕೊಡ್ತಾ ಇಲ್ಲ. ಇವತ್ತು ಅದೇ ರೀತಿ ಇವತ್ತಿನ ಒಂದೇನು ನಮ್ಮ ಬ್ಯಾಹಟ್ಟಿ, ಸುಳ್ಳ, ಹೆಬ್ಸೂರು, ಕಿರೇಸೂರು ಈ ರೈತರೇನು ಇವತ್ತು ನಮ್ಮ MSPಯಲ್ಲಿ ಹೆಸರನ್ನ ಇವತ್ತು ಕೊಟ್ಟಿದ್ದಾರೆ, ಅವ್ರಿಗೆ ತತ್ಕ್ಷಣ ಅವ್ರಿಗೆ ದುಡ್ಡು ಬಿಡುಗಡೆ ಮಾಡಿ ಅವ್ರ ಖಾತೆಗೆ ಜಮಾ ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೇವೆ. 1 ವರ್ಷದಿಂದ ಕಾಯ್ತಾರೆ. ಇವರು ಕಳೆದ ಎಲ್ಲ ರೀತಿ ಪ್ರಯತ್ನವನ್ನ ಮಾಡಿದ್ದಾರೆ. ನನ್ನ ಜೊತೆನೂ ಕೂಡ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದ್ದಾರೆ. ನಾನು ಗುರು ರಾಯನಗೌಡರಿಗೆ ಮತ್ತು ಅವರ ತಂಡಕ್ಕೆ ಬಹಳ ವಿಶೇಷವಾಗಿ ಬಹಳ ಗಟ್ಟಿ ನಿರ್ಣಯವನ್ನು ಅವರು ತೆಗೆದುಕೊಂಡಾರೆ. ಅವ್ರು ಕೂತಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಇವತ್ತು ಹಿಂದಿನ ದಿವಸದಲ್ಲಿ 2020, 21, 22ನೇ ಸಾಲಿನಲ್ಲಿ ಇವತ್ತು ನಾವು ಕೇಂದ್ರ ಸರ್ಕಾರದಿಂದ ತೊಗರೆ ಬೆಳೆ ಇದೆ ಬೆಂಬಲ ಬೆಲೆ ಅಡಿಯಲ್ಲಿ ನಾವು ಖರೀದಿ ಮಾಡಿ ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾದಗಿರಿ, ಕಲಬುರಗಿ, ಬೀದರ್, ರಾಯಚೂರು, ಬಳ್ಳಾರಿ, ಬಾಗಲಕೋಟೆ, ಕೊಪ್ಪಳ ಮತ್ತು ವಿಜಯಪುರದಲ್ಲಿ ಇದೇ ರೀತಿ ಸಮಸ್ಯೆ ಆಗಿದೆ. ಈ ಸಮಸ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅದನ್ನು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ವ್ಯವಸ್ಥೆಯನ್ನು ಹಿಂದಿನ ಸರ್ಕಾರದಲ್ಲಿ ಮಾಡಿದ್ವಿ. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇರ್ಬೋದು, ಹಿಂದಿನ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಅನೇಕ ರೈತನ ಸಮಸ್ಯೆ ಬಂದಾಗ ಈ ರೀತಿ ಪರಿಹಾರ ಮಾಡ್ತಕ್ಕಂಥದ್ದಾಗಿದೆ. ಆದರೆ ಈ ರೈತರಿಗೆ ಯಾಕೆ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ನಾನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಪತ್ರವನ್ನು ಹಿಂದಿನ ದಾಖಲೆ ಇಟ್ಕೊಂಡು ಇವತ್ತು ನಾನು ಪತ್ರವನ್ನು ಕೂಡ ಬರೀತೇನೆ.
ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಫೋನಲ್ಲಿ ಕೂಡ ನಾನು ಸಂಪರ್ಕಕ್ಕಾದ್ರೆ ನಮ್ಮ ಅಧಿಕಾರಿ ವರ್ಗ ಅಂದ್ರೆ ಇವತ್ತಿನ ನಮ್ಮ ಕೃಷಿ ಇಲಾಖೆ ಸೆಕ್ರೆಟರಿಗಿರ್ಬೋದು ಸತೀಶ್ ಅಂತೇಳಿ ಅವ್ರಿಗೆ ನಾನು ಮಾತನಾಡ್ತೇನೆ ಮತ್ತು ಜಿಲ್ಲಾಧಿಕಾರಿಗೆ ಮಾತನಾಡಿ ತತ್ಕ್ಷಣ ಇವರು ಹೋರಾಟ ಇದಕ್ಕೆ ಇಲ್ಲೇ ಮುಕ್ತಾಯಕ್ಕೆ ಒಂದು ಭರವಸೆ ಕೊಡಬೇಕು ಮತ್ತು ಈ ದುಡ್ಡು ಬರೋವರೆಗೆ ಕೂಡ ಕೇವಲ ನಾನು ಇಲ್ಲಿ ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯ ತುಂಬುವುದಿಲ್ಲ, ಈ ದುಡ್ಡು ಬರೋವರೆಗೆ ಕೂಡ ನಾನು ರೈತರ ಜೊತೆ ನಾನು ಗಟ್ಟಿಯಾಗಿ ನಿಲ್ಲುವಂಥ ಕೆಲಸವನ್ನ ನಾನು ಮಾಡ್ತೇನೆ ಅನ್ನುವಂಥ ಒಂದು ಎಚ್ಚರಿಕೆ ಮಾತನ್ನು ಕೂಡ ಕೊಡ್ತೇನೆ. ಜನಪ್ರತಿನಿಧಿಗಳು ಎಲ್ಲೋ ಒಂದ್ ಕಡೆ ಅವ್ರ ಹೋರಾಟಕ್ಕೆ ಅಂದ್ರೆ ಅಂತ ಬೆಂಬಲ ಅವರು ಕೊಡ್ತಾ ಒಂದ್ ಇಲ್ಲ ಕಡೆ ಮಂತ್ರಿ ಮಂಡಲಕ್ಕೆ ಮಗ್ನ ಆಗಿದ್ದಾರೆ. ಎಲ್ಲರೂ ಮಂತ್ರಿ ಮಂಡಳ ಆಗ್ಬೇಕು, ನಾನು ಮಂತ್ರಿ ಆಗ್ಬೇಕು, ನಾನು ಏನೇನ್ ಬೇಕಾದಾಗ್ಲಿ, ಆದ್ರೆ ಸರ್ಕಾರ ಒಂದು ತೀರ್ಮಾನ ತೆಗಿಬೇಕು. 87 ಲಕ್ಷ ರೂಪಾಯಿ ಕೊಡದೆ ಇವತ್ತು ರಸ್ತೆ ಕುಂಡ್ರಿಸಿರಲ್ಲ, ಇದು ಸರ್ಕಾರಕ್ಕೆ ನಾಚಿಕೆ ಆಗ್ತಕ್ಕಂಥದ್ದು. ಅದಕ್ಕೆ ಸರ್ಕಾರ ಇವತ್ತು 24 ಗಂಟೆಯಲ್ಲಿ ಇವ್ರಿಗೊಂದು ಭರವಸೆ ಕೊಡಬೇಕು. ಇವತ್ತು ನಾವು ನಿಮ್ಮ ಜೊತೆ ಇದ್ದೇವೆ, ರೈತರ ಜೊತೆ ಇದ್ದೇವೆ ಅನ್ನುವಂಥ ಒಂದು ಬೆಂಬಲವನ್ನ ಸರ್ಕಾರ ಒಂದು ಭರವಸೆ ಮುಖಾಂತರ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೇವೆ. ಮತ್ತು ಈ 87 ಲಕ್ಷ ರೂಪಾಯಿ ಏನು ನಮ್ಮ ರೈತರಿಗೆ ಏನಿದ್ದಾರೆ, 95 ರೈತರ ಸಂಖ್ಯೆ ಏನಿದೆ, ಇವ್ರಿಗೆ ಎಲ್ಲರ ಖಾತೆಗೆ ದುಡ್ಡು ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೇನೆ.